ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದದೀಚಿ ಮಹರ್ಷಿಯರ ಒಂದು ಕಥೆಯನ್ನು ಹೇಳಕತ್ತೀನಿ. ಕೃತಯುಗದಲ್ಲಿ ವೃತ್ರಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಮೂರೂ ಲೋಕಗಳನ್ನು ವಶಪಡಿಸಿಕೊಂಡಿದ್ದ. ದೇವಲೋಕ, ಭೂಲೋಕ, ಪಾತಾಳ ಲೋಕ ಮೂರನ್ನೂ ವಶಪಡಿಸಿಕೊಂಡು ಅವ ಏನು ಮಾಡ್ತಿದ್ದ ಅಂದ್ರೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದ. ಅದರಲ್ಲೂ ದೇವತೆಗಳಿಗೆ ಬಹಳ ತೊಂದರೆಯನ್ನು ಕೊಡ್ತಿದ್ದ. ದೇವತೆಗಳಿಗೆ ಬಹಳಷ್ಟು ಉಪಟಳವನ್ನು ಕೊಡ್ತಿದ್ದ. ವೃತ್ರಾಸುರ ಬಹಳ ಬಲಿಷ್ಠನಾಗಿದ್ದ. ಅವನನ್ನು ಯಾವ ಅಸ್ತ್ರದಿಂದನೂ ಸೋಲ್ಸೋಕೆ ನೋಡಿದರೂ ಸಾಧ್ಯ ಆಗಿರಲೇ ಇಲ್ಲ. ಅವನ ಕಾಟವನ್ನು ತಾಳಲಾರ್ದ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ದೇವತೆಗಳು ಕೂಡಿ ಬ್ರಹ್ಮನ ಹತ್ತಿರ ಬರ್ತಾರೆ. ಬ್ರಹ್ಮದೇವರ ಹತ್ತಿರ ಬಂದು ಅವನಿಗೆ ಇದೆಲ್ಲ ವಿವರಣೆಯನ್ನು ಕೊಡ್ತಾರೆ. ಭಾಳ ಅವನು ನಮ್ಮ ಕಾಡಿಸಕತ್ತಾನ, ಭಾಳ ಕಾಟವನ್ನು ಕೊಡ್ತಾನ ಅಂತೇಳಿ. ಆಗ ಬ್ರಹ್ಮದೇವರು ಏನು ಹೇಳ್ತಾರೆ ಅಂತಂದ್ರೆ, ಹೌದು ವೃತ್ರಾಸುರನ ಕಾಟ ಭಾಳ ಆಗೈತಿ ನಿಮಗೆ, ಅದಕ್ಕೆ ಅವನ್ನ ಸಾಮಾನ್ಯವಾದಂಥ ಅಸ್ತ್ರಗಳಿಂದ ಅವನು ವಧೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮ್ಮ ಪೂರ್ವಜರು ಅವರೊಂದು ಕಥೆಯನ್ನು ಹೇಳ್ತಾರೆ. ಏನಂತಂದ್ರೆ, ಹಿಂದೆ ಈ ಎಲ್ಲ ದೇವತೆಗಳ ಪಿತೃಗಳು ಅಂದರೆ ಪೂರ್ವಜರು ಅವ್ರು ಏನು ಮಾಡಿರ್ತಾರೆ ಅಂತಂದ್ರೆ, ಅವ್ರು ಎಲ್ಲೋ ಹೋಗೋರು ಇರ್ತಾರೆ, ಎಲ್ಲೋ ಸ್ವಲ್ಪ ಹೋಗೋರು ಇರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರಂದ್ರೆ ಈ ದದೀಚಿ ಮಹರ್ಷಿಯ ಹತ್ತಿರ ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾರೆ. ಕೊಟ್ಟರು ನಾವು ಹೋಗಿ ಬರುವವರೆಗೆ ಇವನ್ನ ನೀವು ಕಾಪಾಡ್ರಿ, ನಾವು ಬಂದ ನಂತರ ನಾವೇನಂದ್ರೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ನಾವು ತೊಗೊತೀವಿ ಅಂತಂದು ಹೇಳಿರ್ತಾರೆ. ಆನಂತರ ಅವ್ರು ಹೋಗ್ತಾರೆ. ದದೀಚಿ ಮಹರ್ಷಿ ಇದ್ದವರು ಏನು ಮಾಡ್ತಾರೆ ಅಂದ್ರೆ ಆ ಶಸ್ತ್ರಾಸ್ತ್ರಗಳನ್ನು ಅತ್ಯಂತ ಜೋಪಾನ ಮಾಡಿ ಇಟ್ಕೊಂಡಿರ್ತಾರೆ. ಆದರೆ ಅವರು ಎಷ್ಟೋ ದಿನ ಆದರೂ ಆ ದೇವತೆಗಳ ಪೂರ್ವಜರು ಹೊಳ್ಳಿ ಬರುವುದನೇ ಇಲ್ಲ. ಆಮೇಲೆ ಇವೇನಾಗ್ತಾವಲ್ಲ, ಶಸ್ತ್ರಾಸ್ತ್ರಗಳು ತುಕ್ಕು ಹಿಡಿಯೋಕೆ ಶುರು ಮಾಡ್ತಾವೆ. ಆವಾಗ ಇವು ಋಷಿಗಳಿಗೆ ಅದು ಒಂದು ಚಿಂತೆ ಆಕೈತಿ, ಏನು ಮಾಡೋದು ಈಗ ಅಂಥೇಳಿ. ದದೀಚಿ ಮಹರ್ಷಿಗಳು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಮಂತ್ರಬಲದಿಂದ, ಅವರು ದೊಡ್ಡ ತಪಸ್ವಿಗಳು, ಮಂತ್ರಶಕ್ತಿ ಭಾಳ ಇರ್ತೈತೆ ಅವ್ರ ಕಡೆ. ಆ ಮಂತ್ರಬಲದಿಂದ ಏನು ಮಾಡ್ತಾರೆ ಅಂದರೆ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನೀರಿನೊಳಗೆ ಕರಗಿಸಿ ಅದನ್ನು ಕುಡಿದು ಬಿಡ್ತಾರೆ. ಕುಡಿದ ಕೂಡಲೇ ಆ ಎಲ್ಲ ಶಸ್ತ್ರಾಸ್ತ್ರಗಳು ಏನಂತಂದ್ರೆ ಆ ಮೂಳೆಗಳನ್ನು ಸೇರ್ಕೊಂಡ್ಬಿಡ್ತಾವೆ. ಅವರ ದೇಹದಲ್ಲಿರುವಂಥ ಮೂಳೆಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾವೆ. ಆವಾಗ ಬ್ರಹ್ಮ ಹೇಳ್ತಾರೆ, ಹೀಗೆಲ್ಲ ನಡೆದದ್ದೈತಿ, ಅದಕ್ಕೆ ನೀವು ಆ ವೃತ್ರಾಸುರನ ವಧೆ ಆಗಬೇಕು ಅಂತಂದ್ರೆ ಇಂದ್ರನನ್ನು ಮುಂದಿಟ್ಟುಕೊಂಡು ನೀವು ದದೀಚಿ ಮಹರ್ಷಿಗಳ ಕಡೆ ಹೋಗ್ರಿ. ಆನಂತರ ಅವರ ಬೆನ್ನು ಮೂಳೆಯಿಂದ ತಯಾರು ಮಾಡಿದಂಥ ಆಯುಧದಿಂದ ಮಾತ್ರ ವೃತ್ರಾಸುರನ ಸಂಹಾರ ಸಾಧ್ಯ ಐತಿ ಅಂತಂದು ಹೇಳ್ತಾರೆ. ಅವಾಗ ಏನಕ್ಕೈತಿ ಅಂದರೆ ಇಂದ್ರನ ಮುಂದಿಟ್ಕೊಂಡು ಇವರೆಲ್ಲ ದೇವತೆಗಳು ಇವ್ರ ಕಡೆ ಹೋಗ್ತಾರೆ, ದದೀಚಿ ಮಹರ್ಷಿಯ ಕಡೆ ಹೋಗ್ತಾರೆ. ಆಮೇಲೆ ಹೋದ ಕೂಡಲೇ ಅವರೆಲ್ಲ ಹೇಳ್ತಾರೆ, ಹಿಂಗಾಗೈತಿ ಅಂತಂದು ಹೇಳಿ ಬ್ರಹ್ಮದೇವರ ನಿಮ್ಮನ್ನು ನಮ್ಮ ಕಳಿಸಿದ್ರು ಅಂತೆಲ್ಲ ಹೇಳ್ತಾರೆ. ಆವಾಗ ಇವರು ದದೀಚಿ ಮಹರ್ಷಿಗಳು ಹೇಳ್ತಾರೆ, ಹೌದು ವೃತ್ರಾಸುರನ ಉಪಟಳವನ್ನು ನಾನು ಕೇಳೇನಿ, ಭಾಳ ತೊಂದರೆ ಕೊಡಾಕತ್ತಾನ, ನಿಮ್ಗಷ್ಟಲ್ಲ ಮೂರೂ ಲೋಕದವ್ರಿಗೂ ಭಾಳ ತೊಂದರೆಯನ್ನು ಕೊಡಾಕತ್ತಾನ, ಅವನು ಸಂಹಾರ ಮಾಡಲೇಬೇಕು. ಅದಕ್ಕೆ ನಾ ಏನು ಮಾಡ್ತೇನೆ ಅಂದರೆ ಇದಕ್ಕಾಗಿ ನಾನು ಪ್ರಾಣತ್ಯಾಗವನ್ನು ಮಾಡ್ತೇನೆ. ನಾ ಪ್ರಾಣತ್ಯಾಗ ಮಾಡಿದ ನಂತರ ನನ್ನ ಮೂಳೆಗಳಿಂದ ವಿವಿಧ ಆಯುಧಗಳನ್ನು ನೀವು ಮಾಡ್ಕೋರಿ, ವಿಶೇಷವಾಗಿ ಬೆನ್ನು ಮೂಳೆಯಿಂದ ನೀವು ವಜ್ರಾಯುಧವನ್ನು ಮಾಡ್ಕೋರಿ ಅಂತ ಹೇಳ್ತಾರೆ. ಅದರಿಂದ ಮಾತ್ರ ಅವನ ಸಂಹಾರ ಸಾಧ್ಯ ಐತಿ ಅಂತ ಹೇಳ್ತಾರೆ. ಹೇಳಿ ಅವರು ಶ್ವಾಸಬಂಧವನ್ನು ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿದ ಕೂಡ ಏನಾಗ್ತೈತಿ ಅಂದರೆ ಈ ದೇವತೆಗಳೆಲ್ಲರೂ ಕೂಡಿ ಅವರ ಮೂಳೆಗಳಿಂದ ವಿವಿಧ ಆಯುಧಗಳನ್ನು ಮಾಡ್ಕೋತಾರೆ, ವಿಶೇಷವಾಗಿ ವಜ್ರಾಯುಧವನ್ನು ಮಾಡ್ಕೋತಾರೆ. ಮುಂದೆ ವೃತ್ರಾಸುರನನ್ನು ಯುದ್ಧಕ್ಕೆ ಕರೀತಾರೆ. ಭಾಳ ಭೀಕರವಾದಂಥ ಯುದ್ಧ ಆಗ್ತೈತಿ. ಅವನು ಸಾಮಾನ್ಯದವನಿರುವುದಿಲ್ಲ, ಭಾಳ ಬಲಶಾಲಿಯಾಗಿರ್ತಾನೆ. ಯುದ್ಧ ಎಷ್ಟೋ ದಿನ ಯುದ್ಧ ನಡೀತೈತಿ. ಎಲ್ಲ ದದೀಚಿ ಮಹರ್ಷಿಯ ಮೂಳೆಗಳಿಂದ ತಯಾರು ಮಾಡಿದಂಥ ಆಯುಧಗಳನ್ನು ಇವ್ರೇನು ಮಾಡ್ತಾರೆ ಅಂದರೆ ಪ್ರಯೋಗ ಮಾಡ್ತಿರ್ತಾರೆ ದೇವತೆಗಳು. ಕೊನೆಗೆ ಇಂದ್ರ ಆ ವಜ್ರಾಯುಧವನ್ನು ಉಪಯೋಗ ಮಾಡಿ ಆ ವೃತ್ರಾಸುರನನ್ನು ಸಂಹಾರ ಮಾಡಿಬಿಡ್ತಾನೆ. ಇದರಿಂದ ಮೂರೂ ಲೋಕದವರು ಏನಾಗ್ತದೆ ಭಾಳ ಸಂತೋಷ ಪಡ್ತಾರೆ. ಇವ ದುಷ್ಟ ವೃತ್ರಾಸುರ ಇವನ ಸಂಹಾರ ಆಯಿತು,
ಇನ್ನಾದರೂ ನಾವು ನೆಮ್ಮದಿಯಿಂದ ಇರಬಹುದು ಅಂತಂದು ಹೇಳಿ ಅವರು ವಿಚಾರ ಮಾಡ್ತಾರೆ, ಸಂತೋಷ ಪಡ್ತಾರೆ. ಆದರೆ ಅವನ ಒಬ್ಬ ಶಿಷ್ಯ, ಅವನಿಗೆ ಭಾಳ ಪರಮಾಪ್ತ ಆದಂಥವನಿಗೆ ಈ ವೃತ್ರಾಸುರನ್ನ ದೇವತೆಗಳು ಕೊಂದಂಥ ಸುದ್ದಿಯನ್ನು ಕೇಳಿ ಅವ್ನು ಭಾಳ ಸಿಟ್ಟು ಬರ್ತೈತಿ. ಭಾಳ ಸಿಟ್ಟು ಬಂದು ಅವು ದೇವತೆಗಳ ಕೊಂದಾರ ಅಂದ್ಕೊಳ್ಳೋ, ದೇವತೆಗಳ ಮೇಲೆ ನಾ ಸೇಡು ತೀರಿಸ್ಕೋಬೇಕು ಅಂತಂದು ಹೇಳಂತಾನೆ. ಆದರೆ ಅವ್ನು ಹೆಂಗೆ ಸೇಡನ್ನು ತೀರಿಸ್ಕೊಂತಾನಂತ ನಾನು ಮುಂದಿನ ಕಥೆ ಒಳಗೆ ಹೇಳ್ತೀನಿ. ಮುಂದಿನ ಕಥೆಯನ್ನು ನೀವು ಕೇಳ್ರಿ.